ಮುಳ್ಳು ಅದೇಲಿ ಅವರಷ್ಟು ಚಿನ್ನೋದು ಅಲ್ಲಿಗೆ ಬಂದು ಅಲ್ಲೇ ಅಲ್ಲೇ ರೀ ತೆಳ ಕುಂದಿರ್ಸಿದಾರ ಹಾಂ ಕುಂದಿರ್ಸ್ಯಾರ ಈ ಕಡೆ ಬರ್ರಿ ಈ ಕಡೆಗೆ ಈ ಕಡೆ ಬರ್ರಿ ಈ ಕಡೆ ಬರ್ರಿ ಈ ಕಡೆ ಬರ್ರಿ ಸರ್ ಈ ಕಡೆ ಗುಂಡೆ ಐತಿ ಅಲ್ಲಿ ಗುಂಡೆ ಐತಿ ಈ ಕಡೆ ಬರ್ರಿ ಏನ ಅವಡ ಪಂಡಿತರೇ ಮಾಡ್ತಾ ಇದ್ರು ಒಡೆ ಕ್ಲಾಪ್ಸ್ ಹೊಡ್ರಿ ಕರೆಂಟ್ ಇದೆ ಆಯ್ತು ಸರ್ ಅಲ್ಲ ಏ ಪರ್ಶು ಏ ಅಲ್ಲಿ ಕೂಡ ನೀನೇನಾದ್ರು ಕುಡಿತೀನಿ ನಿಮ್ಮ ಈ ಕಡೆ ಬರ್ರಿ ಏ ತಡ್ರಿ ಸಾಡ್ತೀರಿ ಮಂಜೂರಿ ಜೀಪಲ್ಲಿ ಬರ್ರಿ ನಿಧಾನ ಬರ್ರಿ ಈಜಿತ್ ಸರ ಏ ಸರಿ ದೋಸ್ತರು ಎಲ್ಲರೂ ನಮಸ್ಕಾರ ತುಂಗಭದ್ರಾ ನದಿಯಲ್ಲಿ ಒಂದು ಹೆಣ್ಮಗಳದ್ದು ಜೀವಂತ ಇರೋದು ನದಿ ಮಧ್ಯೆ ಗಿಡದ ಟೊಂಗಿ ಹತ್ರ ಬ್ರಾಂಚಸ್ ಹತ್ರ ಅವಳು ಅದನ್ನು ಹಿಡ್ಕೊಂಡು ನಿಂತಿದ್ದಾಳೆ ಅಂತ ಬೆಳಿಗ್ಗೆ ಮಾಹಿತಿ ಬಂದಾಗ ನಮ್ಮದು ಅಲ್ಲಿ ಲೋಕಲ್ ಸ್ಟೇಷನಿಂದ ತಕ್ಷಣ ಹೋಗಿ ಫಾರೆಸ್ಟ್ ಫೈರ್ ಡಿಪಾರ್ಟ್ಮೆಂಟಿಂದ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಸೇರಿಕೊಂಡಿದ್ರು. ಫೈರಿಂದ ಬೋಟ್ ತರಿಸಿ ಅವಳನ್ನ ರೆಸ್ಕ್ಯೂ ಮಾಡಲಾಗಿತ್ತು. ಅವಳು ಜೀವಂತಿದ್ದಾಳೆ ಅಂತ ಗೊತ್ತಾಯಿತು. ಅವಳನ್ನ ಹೊರಗೆ ಕರೆದು ಕೇಳಿದಾಗ ಅವಳು ರಟ್ಟಿಹಳ್ಳಿಯವಳು ರೂಪಾ ಅಂತ. ನಾನು ಸಾಲ ಮಾಡ್ಕೊಂಡಿದ್ದೆ, ಕೈಗಡ ಸಾಲ ತೊಗೊಂಡಿದ್ದೆ, ಹಾಗಾಗಿ ನನಗೆ ಸಾಲ ತೀರ್ಸೋಕ್ಕಾಗದೆ ಅವರು ಸಾಲ ಬಡ್ಡಿ ಕೇಳ್ತಾಯಿದ್ರು. ಸಾಲ ಈಗಾಗಲೇ ಕೊಟ್ಟಿದ್ದೀನಿ, ಆದರೂ ನನ್ನ ಜಾಸ್ತಿ ಕೇಳ್ತಾಯಿದ್ರು. ಹಾಗಾಗಿ ನನಗೆ ಬೇಸತ್ತು ಮನೆ ಬಿಟ್ಟು ಹೋಗಿದ್ದೆ. ಈಗ ನಾನು ಜೀವನ ಬೇಸರಾಗಿ ನಾನು ಸಾಯ್ಬೇಕಂತ ಜಿಗಿದಿದ್ದೀನಿ. ಆದರೆ ಇಲ್ಲಿ ತನಕ ಬಂದು ಟೊಂಗಿಗೆ ಸಿಗಾಕೊಂಡಿದ್ದೀನಿ ಅಂತ ಹೇಳಿದ್ರು. ಎಷ್ಟು ಅಮೌಂಟ್ ಸರ್? ಟೋಟಲ್ ಅವರು ಎಲ್ಲ 5 ಜನದ ಮೇಲೆ ಕೊಟ್ಟಿದ್ದಾರೆ. ಅವರು 9 ಲಕ್ಷ, 5 ಲಕ್ಷ, 2 ಲಕ್ಷ ಈ ಥರ ಎಲ್ಲರ ಕಡೆ ತೊಗೊಂಡಿದ್ದಾರೆ. 5 ಜನದ ಮೇಲೆ ನಿನ್ನೆ FIR ಆಗಿದೆ. ತನಿಖೆ ನಡೀತಾ ಇದೆ. ಫರ್ದರ್ ನಾವು ಇನ್ನೂ ಮುಂದಿನ ತನಿಖೆ ನಡೆಸಿದಾಗನೇ ಎಕ್ಸಾಕ್ಟ್ಲಿ ಎಷ್ಟು ಅಮೌಂಟ್ ಯಾರ ಕಡೆ ತೊಗೊಂಡಿದ್ರು, ಎಷ್ಟು ಅವ್ರಿಗೆ ಬಡ್ಡಿ ಕೊಟ್ಟಿದ್ದಾರೆ ಅನ್ನೋದು ಇನ್ನು ಫರ್ದರ್ ತನಿಖೆಯಲ್ಲೇ ಗೊತ್ತಾಗುತ್ತೆ. ಇನ್ನು ರಟ್ಟಳ್ಳಿ ಪಟ್ಟಣದೊಳಗೆ ಇವಳೇ ಬೇರೆ ಕಡೆ ಗೋಲ್ಡ್ ಎಲ್ಲ ತೊಗೊಂಡು ಡಬ್ಲಿಂಗ್ ಏನೋ ಮಾಡ್ಕೊಡ್ತೀನಿ ಆ ಟೈಪ್. ಅದೇ ಈಗ ಸದ್ಯಕ್ಕಂತೂ ಅವ್ರ ಲೇಡಿ ಕಂಪ್ಲೇಂಟ್ ಮೇಲೇ ನಾವು FIR ಮಾಡಿಕೊಂಡು ತನಿಖೆ ಮಾಡ್ತಾ ಇದ್ದೀವಿ. ಈಗ ಫರ್ದರ್ ತನಿಖೆಯಲ್ಲಿ ಏನೇನು ಆಗಿದೆ ಅಂತ ಡಿಟೇಲ್ ಆಗಿ ಎನ್ಕ್ವೈರಿ ಸಿಂಗಲ್ಲೇ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈಗ ನಾವು ಅದೇ ಈಗ ಒಂದು ಮಾಹಿತಿ ಬಂದ ಮೇರೆಗೆ ಅದು ನೀರಲ್ಲಿ ಬಿದ್ದಿರ್ಬೋದು ಅಂತ ಮಾಹಿತಿ ಬಂದ ಮೇರೆಗೆ ಅದು ಮಾಡ್ತಾ ಇದ್ದೀವಿ. ಬಟ್ ಜಸ್ಟ್ ಇನ್ನು ಗೊತ್ತಾಗಬೇಕು ಏನಂತ ಫರ್ದರ್, ಅದು ಗೊತ್ತಾದ್ಮೇಲೆ ಡೀಟೇಲ್ಸ್. ಸರಿ.